ನಾ ಅಚಾನಕ ಅಂಗಡಿ ಒಂದ್ ಟೇಬಲ್ ನಾ ಟೇಬಲ್ದಾಗ ಹಚ್ತೇನ್ರಿ 2-3 ಟೇಬಲ್ದಾಗ ಮಜ್ಜಿಗೆ ಹಚ್ತೇನ್ರಿ ಆ ಟೇಬಲ್ ಇಟ್ಟೇರಿ ಸರ್ ಅವ್ರ ಒಮ್ಮೆಕಲ್ಲಿ ಹೆಂಗ್ ಬಂದ್ರು ಏನೋ ನಂಗೆ ಗೊತ್ತಿಲ್ಲ ಇಮ್ಯಾಜಿನ್ ಹೆಂಗ್ ದೇವ್ರ ಯಾವ ರೂಪದಾಗ ಬರ್ತಾನ ನಮ್ಗೆ ಗೊತ್ತಿಲ್ಲ ನಾವ್ ದೇವ್ರಿಗೆ ನಾವ್ ನೋಡಿಲ್ಲ ದೇವ್ರ ಯಾವ ವೈದ್ ಬರ್ತಾನ ತಪಸ್ಸಾಗಿ ಬಂದಾರ ಗೊತ್ತಿಲ್ಲ ಸರ್ ಬಂದ್ರು ನಾವ್ ಯೂಟ್ಯೂಬ್ ದವ್ರಿ ಅಂತಂದ್ರ ನಾವ್ ಒಮ್ಮೆಗ್ಲಿ ಬ್ಯಾಡ್ರಪ್ಪ ಅನ್ನತ್ತಿದ್ದಾರೆ ಈಗ ಒಮ್ಮೆಗ್ಲಿ ಹೆಂಗ್ ಏನೈತ ಗೊತ್ತಿರಂಗಿಲ್ಲರಿ ಹಾಗಾಗಿ ನಾನು ಸರ್ ಮತ್ತೆ ನಾವ್ ಯೂಟ್ಯೂಬ್ 4 ವರ್ಷದಿಂದ ದುಡಿಯಾತೇನ್ರಿ ನಂಗೆ ಗೊತ್ತಿಲ್ರಿ ಇವ್ರಿಗೆ ಗೊತ್ತಿಲ್ಲ ನಮ್ಮ ಅಣ್ಣ ಏನ್ ಮಾಡಿದ್ರಿ 4 ವರ್ಷನಾಗ ನಮ್ಮ ಭಾಂಡೆ ತೊಳಿತಿದ್ರಿ ನಾವು ನಮ್ಮ ಖಾನಾವಳಿ ಬಾಂಡೆ ತೊಳಿತಾರ ನಂಗೆ ನೆನಪಿಲ್ರಿ ಮತ್ತೆ ತಂದೆ ತಾಯಿ ಹೇಳ್ತಾನ ಮತ್ ನನ್ನ ತಂದೆ ತಾಯಿ ಹೇಳ್ತಿದ್ರ ಅವ್ರು ಗೊತ್ತಿಲ್ಲ ನಾ ಬರೀ ಪ್ರಯತ್ನ ಎಲ್ಲಾ ಕಡೆ ಮಾಡ್ತೇನೆ ಪ್ರಯತ್ನದಿಂದ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ರೀ ಆರಾಮಿದ್ದೀರಿ ಆರಾಮದೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನಮಸ್ಕಾರ ಸ್ನೇಹಿತರೆ ಬದುಕಿನ ಬುತ್ತಿಯವರ ಮನೆಯ ಓಪನಿಂಗಿಗೆ ಏನು ಮಸಾಲಾ ಮಜ್ಜಿಗೆ ಧಾರವಾಡದಲ್ಲಿ ಒಂದು ಮಸಾಲಾ ಮಜ್ಜಿಗೆ ಒಂದು ಎಪಿಸೋಡ್ ಮಾಡಿದ್ರಲ್ಲ ಅವರು ನಮ್ಮ ಜೊತೆಗೆ ಇವತ್ತು ನ್ಯೂಸ್ ಕೂತಾರೆ ಯಾರ್ಯಾರು ಬಂದಾರ ಅನ್ನೋದ್ರ ಸಲಗೆ ಬದುಕಿನ ಬುತ್ತಿಯವರ ಮನೆ ಓಪನಿಂಗಿಗೆ ಯಾರ್ಯಾರು ಬಂದಾರ ಅಂತ ತಿಳಿಸೋದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಡ್ರಿ ಸರ್ ನನ್ನ ಹೆಸರು ವಿಠಲ್ ನಾರಾಯಣ್ ಸೈ ಇರ್ಕಲ್ಲ ನಾ ಧಾರವಾಡಿಂದ ಬಂದೇನ್ರಿ ಬದುಕಿನ ಬುತ್ತಿಯವರು ಅಂತ ಗೃಹ ಪ್ರವೇಶಕ್ಕೆ ಬಂದೇನ್ರಿ ಅವ್ರು ಸಾಹೇಬ್ರು ಮೊನ್ನೆ ಒಂದ್ ವಾರದಿಂದ ಮನಿ ಬಂದ ಗೃಹ ಪ್ರವೇಶಕ್ಕೆ ಬರ್ರಿಪ್ಪ ಅಂತ ಹೇಳಿ ಮನಿ ಮಠ ಬಂದಿದ್ರು ಅದ ನಾವು ನಮ್ಮ ಫ್ಯಾಮಿಲಿ ಸಮೇತ ಬಂದೇವ್ರಿ ಸರ್ ಯಾರ್ಯಾರು ಬಂದಿರಿ ನಾನು ನಮ್ಮ ಅಣ್ಣ ನಮ್ಮ ಎಣ್ಣಿ ಬಂದೇವ್ರಿ ಇಷ್ಟು ಜನ ಬಂದಿರಿ ಅಷ್ಟು ಬಂದೇವ್ರಿ ಏನ್ ಸರ್ ನಿಮ್ ಬದುಕಿನ ಕತೆ ಕೇಳಿದ್ರೆ ಬಹಳ ಖುಷಿ ಅನ್ಸುತ್ತೆ ನಮ್ಮ ಸರ್ ನೇರವಾಗಿ ನೀವು ಒಂದ್ ದಿವಸ ಭಾನುವಾರ ದಿವಸ ಮಜ್ಜಿಗೆ ಮಾಡ್ತಿದ್ರಂತೆ ಅಂಗಡಿ ಏನೋ ಓಪನ್ ಮಾಡ್ತಿದ್ರಿ ಮಾಡೋದ್ರಾಗನ ಬಂದು ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿದ್ರಂತ ದಡ್ರಿ ನಾವು ಆಮೇಲೆ ಏನೋ ಅದ್ರದ್ದು ಸ್ವಲ್ಪ ನಾ ಹೇಳೋದಕ್ಕಿಂತ ನೀವೇ ಹೇಳ್ರಿ ಅದ್ ಕತೆ ಹೆಂಗಿರುತ್ತೆ ಸರ್ ಅಚಾನಕ್ ಆ ದಿವಸ ಮಹಾಶಿವರಾತ್ರಿ ಆ ದಿವಸ ಮಹಾಶಿವರಾತ್ರಿ ಮರನೇ ದಿವಸ ರೀ ಆಗಿದ್ ಘಟನೆ ಅಂದ್ರೆ ಇವತ್ತು ಯೂಟ್ಯೂಬ್ ಆಗಿದ್ದ ಸನ್ನಿವೇಶ ನಾ ಅಚಾನಕ ಅಂಗಡಿ ಒಂದ್ ಟೇಬಲ್ ನಾ ಟೇಬಲ್ದಾಗ ಹಚ್ತೇನ್ರಿ 2-3 ಟೇಬಲ್ದಾಗ ಮಜ್ಜಿಗೆ ಹಚ್ತೇನ್ರಿ ಆ ಟೇಬಲ್ ಇಟ್ಟೇರಿ ಸರ್ ಅವ್ರ ಒಮ್ಮೆಕಲ್ಲಿ ಹೆಂಗ್ ಬಂದ್ರು ಏನೋ ನಂಗೆ ಗೊತ್ತಿಲ್ಲ ಇಮ್ಯಾಜಿನ್ ಹೆಂಗ್ ದೇವ್ರ ಯಾವ ರೂಪದಾಗ ಬರ್ತಾನ ನಮ್ಗೆ ಗೊತ್ತಿಲ್ಲ ನಾವ್ ದೇವ್ರಿಗೆ ನಾವ್ ನೋಡಿಲ್ಲ ದೇವ್ರ ಯಾವ ವೈದ್ ಬರ್ತಾನ ತಪಸ್ಸಾಗಿ ಬಂದಾರ ಗೊತ್ತಿಲ್ಲ ಸರ್ ಬಂದ್ರು ನಾವ್ ಯೂಟ್ಯೂಬ್ ದವ್ರಿ ಅಂತಂದ್ರ ನಾವ್ ಒಮ್ಮೆಗ್ಲಿ ಬ್ಯಾಡ್ರಪ್ಪ ಅನ್ನತ್ತಿದ್ದಾರೆ ಈಗ ಒಮ್ಮೆಗ್ಲಿ ಹೆಂಗ್ ಏನೈತ ಗೊತ್ತಿರಂಗಿಲ್ಲರಿ ಹಾಗಾಗಿ ನಾನು ಸರ್ ಮತ್ತೆ ನಾವ್ ಯೂಟ್ಯೂಬ್ ದವ್ರ ಅಂತಂದ್ರ ಸರ್ ಆಯ್ತಾರಪ್ಪ ಅಂತಂದೆ ಮತ್ ನಾನು ಇನ್ನೂ ಅಂಗಡಿ ಹಚ್ಚಿದಿಲ್ರಿ ಅದ 10 ಬಂದಿದ್ರಿ ನಾನು 11 ಗಂಟೆಯಿಂದ ಸ್ಟಾರ್ಟ್ ನಾನು ಇನ್ನೂ ಅಂಗಡಿ ಹಚ್ಚಿಲ್ರಿ ಸರ್ ನಾ ಇನ್ನೂ ಅಂಗಡಿ ಟೇಬಲ್ ಛತ್ರಿ ಹಚ್ಬೇಕು ಇನ್ನೂ ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಡ್ರಿ ನಂಗೆ ಆಮೇಲೆ ಏನೈತಿ ಸರ್ ನಂದು ಅಂದ್ರೆ ನಿಮ್ದು ಏನೈತಲ್ಲ ಆಮೇಲೆ ವಿಡಿಯೋ ನೀವು ಮಾಡ್ಕೊಡ್ರಿ ಅಂತ ಅಂದೆ ಸರ್ ಅಂದ್ರೆ ಆಮೇಲೆ ಎಲ್ಲ 10 ನಿಮಿಷ ಅಂದ್ರೆ ಆಮೇಲೆ ವಿಡಿಯೋ ಮಾಡ್ಕೊಂಡ್ರಿ ಹಾ ಸರ್ ಏನ್ ನಿಮ್ ಬದುಕಿನ ಕತೆ ಅದೇನೋ ಮಜ್ಜಿಗೆ ಸಣ್ಣ ಏನ್ ನಿಮ್ಗಷ್ಟು ವಯಸ್ಸು ಸರ್ ಈಗ ನಮ್ದು 29 ವಯಸ್ಸು ಇದ ಒಂದು ಸಣ್ಣ ವಯಸ್ಸಿಗೆ ನೀವು ಮಜ್ಜಿಗೆ ಇದು ಒಂದ್ ಕತೆ ಕೊಟ್ಬಿಟ್ರಿ ನಮ್ ಸರ್ಗೆ ಅದ್ ಕತೆ ಒಂದ್ ಸ್ವಲ್ಪ ನಂಗೆ ಹೇಳ್ರಿ ನಂಗೆ ಹೆಂಗಿರ್ತದ ಕತೆ ಸರ್ ಮೇನ್ ಸೂತ್ರಧಾರಿ ಅಂದ್ರೆ ನಮ್ಮ ಅಣ್ಣನ ಅಣ್ಣ ನಮಸ್ಕಾರ ರೀ ಅವ್ರೆ ಯಾಕಂದ್ರೆ ಇವ್ರದ ನಮ್ ದೊಡ್ಡ ಅಣ್ಣ ರೀ ಹೆಂಗ್ ಬಂತ ಐಡಿಯಾ ಏನ್ ಮಾಡೋದು ಐಡಿಯಾ ಅಂದ್ರೆ ಹೆಂಗ್ರಿ ಸರ್ ನಮ್ದು ITP ಅಂಗಡಿ ಇತ್ತು ಇವ್ರ ಅಪ್ಪರು ಮತ್ತೆ ನಮ್ಮ ಅಣ್ಣ ನಡ್ಸ್ಕೊಂಡ್ ಹೋಗ್ತಿದ್ರು ನಾವು ಸಾಲಿ ಕಲಿತಿದ್ವಿ ನಮ್ಮ ಅಣ್ಣ ಇವ್ರ ಎಜುಕೇಶನ್ ಆಗಿಲ್ಲ ಇವ್ರ 5ನೇ ತಕ ಕಲ್ತಾರ ನಮ್ಮ ಅಣ್ಣಾರ 5ನೇ ತಕ ಕಲ್ತಾರ ಇವ್ರ ಅಂದ್ರೆ ವಿದ್ಯೆ ಹತ್ತಿಲ್ಲ ಹಂಗ ನಾಳೆ ಐತಿಲ್ಲ ಹಂಗಿಲ್ಲ ನೀವೇನು ಓದಿರಿ ನಮ್ದು ಡಿಪ್ಲೊಮಾ ನಮ್ದು ಡಿಪ್ಲೊಮಾ ಜಿಯೋಸಿ ಆಗೈತಿ ಮೆಕ್ಯಾನಿಕಲ್ ಆಗೈತಿ ಮುಂದೆ ನಾನು ಬಾಂಬೆಗೆ ಹೋಗೇನ್ರಿ ಬ್ಯಾಡಪ್ಪ ಇದ ಅಂತ ಹೇಳಿ ಇದ್ದೂರಾಗ ಅಂತ ಹೇಳಿ ನಮ್ಗೆ ಸ್ವಲ್ಪ ನಮ್ಗೆ ಏನಂದ್ರಪ್ಪ ಒಬ್ರ ಏನೋ ಸ್ವಲ್ಪ ಸ್ವಂತ ಬಿಸ್ನೆಸ್ ಮಾಡ್ರಪ್ಪ ಇದೈತಿ ನಮ್ ಕೈಯಾಗ ಐತಿ ಏನ ತಲೆ ಓಡಿಸಿ ನಮ್ಮ ITP ಆಗಿತ್ತು ನಮ್ದು ITP ನಮ್ಮ ಅಪ್ಪಾರು 30 ವರ್ಷದಿಂದ ನಡೆಸಿದ್ರಿ ಹಂಗ ಈಗ ಒಂದಕ್ಕಿಂತ ಒಂದಾಗ ಅಲ್ಲಿ ಪಾರ್ಟ್ ಟೈಮ್ ಇತ್ತು ಅದು ಬೆಳಗ್ಗೆ 12 ಗಂಟೆ ಹೋಗೋದು ಮತ್ತೆ 4-5 ಗಂಟೆ ಬಂದ್ರಿ ಮತ್ತೆ ಅಂಗಡಿ ಅಂದ ಹಾಫ್ ಡೇ ಮತ್ ಮನೆಗೆ ಬಂದ್ಬಿಡುದ್ರಿ ಹಾಗಾಗಿ ಇವರು ನಮ್ಮ ಅಪ್ಪರು ಕೂಡ ಇವ್ರು ಹೋಗ್ತಿದ್ರು ಅಪ್ಪಾರು ಮತ್ತು ನಮ್ಮ ಅಣ್ಣ ನಮ್ಮವ್ರ ಮನ್ಯಾಗ ಅಡಿಗೆ ಮಾಡ್ತಿದ್ರು ಅಡಿಗೆ ಮಾಡ್ಕೊಂಡು ಒಂದು ಬಸ್ ಹಿಡ್ಕೊಂಡು ಇವ್ರ ಅಂಗಡಿ ಒಂದು ಸಡ್ ಇತ್ತು ನಮ್ಮ ಅಲ್ಲಿ ನಮ್ಮ ಅಂಗಡಿ ಅದು ಖಾನಾವಳಿ ಸೌಜಿ ಖಾನಾವಳಿ ಇತ್ತು ನಮ್ಮ ಅಪ್ಪಾರದ ಅವರು ಮಾಡ್ಕೊಂಡ್ರೆ ನಮ್ಮ ಅಪ್ಪರು ಮತ್ತು ನಮ್ಮ ಅಣ್ಣಾರು ಮಾಡ್ಕೊಂಡು ಹೋಗ್ತಿದ್ರೆ ನಾವು ಅದಷ್ಟು ಬ್ಯಾಸ್ಗೆ ಹೋಗ್ತಿದ್ರು ನಾನು ಈಗ ಸ್ವಲ್ಪ ಮಂದಿ ಹೇಳಿದ್ರೆ ಅಲ್ರಿ ಮತ್ತೆ ನೀವು ಸಣ್ಣ ವಯಸ್ಸು ನಾನು 4 ವರ್ಷದಿಂದ ದುಡಿಯಾತೀನಿ ನಂಗೆ ಗೊತ್ತಿಲ್ರಿ ಇವ್ರಿಗೆ ಗೊತ್ತಿಲ್ಲ ನಮ್ಮ ಅಣ್ಣ ಏನ್ ಮಾಡಿದ್ರಿ 4 ವರ್ಷನಾಗ ನಮ್ಮ ಬಾಂಡೆ ತೊಳಿತಿದ್ರಿ ನಾವು ಖಾನಾವಳಿ ಬಾಂಡೆ ತೊಳಿತ ನಂಗೆ ನೆನಪಿಲ್ರಿ ಮತ್ತೆ ತಂದೆ ತಾಯಿ ಹೇಳ್ತಾನ ಮತ್ತೆ ನನ್ನ ತಂದೆ ತಾಯಿ ಹೇಳ್ತಿದ್ರ ಅವ್ರಿಗೆ ಗೊತ್ತಿಲ್ಲ
ನಾ ಬರೀ ಪ್ರಯತ್ನ ಎಲ್ಲಾ ಕಡೆ ಮಾಡ್ತೇನೆ, ಪ್ರಯತ್ನದಿಂದ ಮಾಡ್ತೇನೆ ಅಷ್ಟೇ. ಸರಿ, ಮಜ್ಜಿಗೆ ಮಾಡ್ಬೇಕಂತ ಮಾಡಿದಿರಲ್ಲ ಅವಾಗ ಫಸ್ಟ್ ಟೈಮ್? ಹೌದು ಸರ್. ಅದು ಮೊದಲನೇ ದಿವಸದ ಒಂದು ಅನುಭವ ಹೆಂಗಿರ್ತದೆ ಸರ್? ಮೊದಲನೇ ದಿವಸದ ಅಷ್ಟು ನಂಗೆ ಆಕ್ಚುಲಿ ನಂಗೆ ಇದಿಲ್ಲ. ನಾನು 8-9 ವರ್ಷ ಇದ್ದೆ ರೀ. 8-9 ವರ್ಷ ಇದ್ದೆ ರೀ. ನಮ್ಗೆ ಒಬ್ಬರು ಏನು ಮಾಡ್ತಿದ್ರಿ, ಅಲ್ಲಿ ಕೋರ್ಟ್ ಸರ್ಕಲ್ ಕಡೆ ಧಾರವಾಡದಾಗ ಒಬ್ಬರು ಕೋರ್ಟ್ ಸರ್ಕಲ್ ಕಡೆ ಮಜ್ಜಿಗೆ ಮಾಡ್ತಿದ್ರು. ಒಬ್ರು ಸ್ಟಾರ್ಟಿಂಗ್ ಒಬ್ಬರು ನಾದ ಸಾಲಿ ಹೋಗ್ತಿದ್ದೆ. ನಾನು ಅಲ್ಲಿಂದ ನಡ್ಕೊಂತ ಆ ಏರಿಯಾದಿಂದ ನಡ್ಕೊಂತ ಸಾಲಿ ಹೋಗ್ತಿದ್ರು. ನಾನು ಸಾಲಿ ಹೋಗ್ತಿದ್ದೆ. ಅವರು ಒಬ್ಬರು ಒಂದು ಇದ್ರಾಗ ಗಡಿಗೆದಾಗ ಮಾಡ್ತಿದ್ರು ಅಂಕಲ್ ಒಬ್ಬ ಮಾಡ್ತಿದ್ರು. ನಾನು ಹೋಗ್ಲಿ ಅಚಾನಕ ಹೋಗೋಗಿ ಬರೋದು ನೋಡ್ತಿರ್ತೀವಲ್ರಿ. ಅವಾಗ ಅಲ್ಲಿಂದ ಬರೋದು ಅಲ್ಲಿಂದ ಹೋಗೋದು ನೋಡ್ತಿದ್ದೆ ರೀ. ನೋಡಿದೆ ಒಮ್ಮೆಕ್ಲೆ ಏನಾಗ್ತದೆ, ನಮ್ಮ ಬ್ಯಾಸ್ಗ್ಯಾಗ ನಮ್ಮ RTO ಅಂಗಡಿ ಇತ್ತಲ್ಲ, ನಮ್ಮ ಅಪ್ಪರೇ ಒಬ್ರು ಹಂಗೆ ಅಂದ್ರೆ ಎಲ್ಲ RTO ಏಜೆಂಟ್ರು ಸಾಹೇಬ್ರು ಊಟಕ್ಕೆ ಬರ್ತಿರ್ತಾರಲ್ರಿ. ಅವ್ರು ಏನ್ ಮಾಡ್ತಿದ್ರಿ, ಮತ್ತೆ ಇಲ್ಲಪ್ಪ ನೀವು ಹುಡುಗರು ದುಡಿಯೋರು ಅದಾರು, ಮತ್ತೆ ಏನ ಮಾಡ್ರಪ್ಪ ಅಂತ ನಾವೇನ್ ಮಾಡ್ತಿದ್ವಿ, ಒಬ್ರು ಸೋಡಾ ಮಾಡ ಅಂತ ಬ್ಯಾಸಿಗೆ ಅಲ್ರಿ. ನಮ್ಮ ಬ್ಯಾಸಿಗೆ ಸುಟಿನ ಬರ್ತಿದ್ರು, ಮತ್ತೆ ಖಾಲಿ ಏನ್ ಮಾಡ್ಕೊಂಡ್ರು ಮನ್ಯಾಗ. ಹಾಗಾಗಿ ನಾವ್ ಏನ್ ಮಾಡ್ತಿದ್ರಿ, ಮಜ್ಜಿಗೆ ಮಾರೋದು. ಅದು ಸ್ವಲ್ಪ ಸಣ್ಣದಾಗ ₹3 ಗ್ಲಾಸ್ ರೀ. ₹3 ಗ್ಲಾಸ್ ಸ್ಟಾರ್ಟಿಂಗ್. ಅದ್ ನೆನಪೈತ್ರಿ. ₹3 ಗ್ಲಾಸ್, ಸ್ಟೀಲಿಂಗ್ ಗ್ಲಾಸ್ ರೀ. ಉದ್ದಗ ಇಷ್ಟು ಉದ್ದ ಇದ್ರೆ ₹3 ಗ್ಲಾಸ್ ರೀ. ಮಜ್ಜಿಗೆ ಮಾಡ್ಬೇಕಂದ್ರ ಮತ್ತೆ ಮಜ್ಜಿಗೆ ಯಾರು ಮಾಡ್ಕೊಡ್ತಿದ್ರು? ಮಜ್ಜಿಗೆ ಹೆಂಗ್ ಮಾಡ್ತಿದ್ರಿ ನೀವು? ನಮ್ ತಾಯಿರು ಮಾಡ್ತಿದ್ರಿ. ಅವು ಮಾಡ್ಕೊಟ್ಟಿದ್ರಿ? ನಮ್ಮ ಅವ್ವ ಮಾಡ್ತಿದ್ರಿ. ಈಗ ಸ್ವಲ್ಪ ನಮ್ಮ ಅವ್ವ ಕೈಯಾಗ ನಾನು ಕಲಿಯಾಕತ್ತೇನ್ರಿ. ಅವ್ವ ಮಾಡ್ಕೊಂಬಂದು ತಂದು ನೀವು ₹3 ಗ್ಲಾಸ್ ಮಾರಕ್? ನಾವು 3 ಮಂದಿ ರೀ. ಮಾರಿದಾಗ ರೊಕ್ಕ ಬಂತಲ್ಲ, ಅವತ್ತು ದುಡಿಬೇಕನ್ನೋ ಛಲದಲ್ಲಿ ಮಜ್ಜಿಗೆ ಮಾರಿ ರೊಕ್ಕ ಬಂತು, ದುಡಿದ್ರಿ. ಆ ರೊಕ್ಕ ಕೈಯಾಗ ಬಂದ ತಕ್ಷಣ ಅದ್ರ ಏನ್ ಅನಿಸ್ತಿದೆ, ಹೆಂಗಿತ್ತು ಅನುಭವ? ಐತ್ರಿ, ಇಲ್ಲಂತಿಲ್ಲ. ಆದ್ರೆ ಅಷ್ಟು ಸಣ್ಣ ವಯಸ್ಸಲ್ಲ ದುಡಿಬೇಕಪ್ಪ. ಒಂಥರ ಛಲ ರೀ. ಯಾಕಂದ್ರೆ ಒಂದೇ ದುಡಿಮೆ ಮಾಡಿಲ್ಲ ಸರ್ ನಾವು 3 ಮಂದಿ ಅಂತಂದ್ರೆ. ಎಲ್ಲ ಯಾವ ಸೀಸನ್ ಬರ್ತೈತೆ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಒಂದೊಂದರ ಛತ್ರಿ ಮಾರೀವ್ರಿ. ಮತ್ತು ಸೀಸನ್ದಾಗ ಮಳೆಗಾಲದಾಗ ರೀ ಛತ್ರಿ ಮಾರೀವಿ, ಖರ್ಚಿಗೆ ಮಾರೀವಿ, ಎಲ್ಲ ಸ್ಟೇಷನರಿ ಐಟಮ್ ಮಾರೀವ್ರಿ. ಎಲ್ಲ ಒಂದು ಐಟಮ್. ಬಟ್ ದುಡಿಯೋದು ಅಲ್ಲ. ಡಿಪ್ಲೊಮಾ ಓದ್ಕೊಂಡು ನೀವು ಬೇರೆ ಬೇರೆ ರಂಗಗಳಲ್ಲಿ ದುಡಿಬೇಕು, ಇದನ್ನ ಮಾಡ್ಬೇಕಂತ ಮನಸ್ಸು ಬಂತು, ಅದನ್ನ ಯಾಕೆ ಓದಿದ್ರಿ ಸರ್? ಇದು ಒಂದೊಂದರ ನಮ್ದು ಏನಾಯ್ತಂದ್ರಿ, ಒಂದು ಲಾಸ್ಟ್ ಟೈಮ್ ನಾವು ವರ್ಷ ಪಂಡ್ರಾಪುರ ಹೋಗ್ತೀವ್ರಿ. ನಾವು ಪಂಡ್ರಾಪುರ ಹೋಗ್ತೀವ್ರಿ. ಒಬ್ಬರು ಅಚಾನಕ್ ಏನಂದ್ರಪ್ಪ, ನಿಂಗೆ ಯಾಕಂದ್ರೆ ನಾ ಎಲ್ಲ ದಂಧೆ ಮಾಡ್ಯಾರ, ಸೆಟ್ ಆಗ್ತಿದ್ದಿಲ್ಲ ನಂಗೆ ಸೆಟ್ ಆಗ್ತಿದ್ದಿಲ್ಲ ರೀ. ಒಬ್ರು ಏನಂದ್ರು, ದೇವ್ರ ಯಾರ ರೂಪದಾಗ ಬರ್ತಾನೆ ಹೇಳ ಬರಂಗಿಲ್ರಿ. ಇಲ್ಲೋ ನೀನ್ ಸ್ವಲ್ಪ ನೀರಿನ ದಂಧೆ ಮಾಡ. ನೀರಿನ ದಂಧೆ ಮಾಡಿ ನಿಮ್ಗೆ ಓಮ್ ಐತಿ. ಅವ್ರು ಹೇಳಿ ಒಂದು 5 ವರ್ಷನ 6 ವರ್ಷ ಆತ್ರಿ. ಅದ್ರ ತಲೆ ಹಾಕಿ ನೀರು ಒಟ್ ನೀರ್ದಾಗ ನಿಮ್ ವ್ಯಾಪಾರ, ಅದು ವ್ಯಾಪಾರ ಚಾ ಆಗಲಿ ಏನಾಗಲಿ, ಒಟ್ ನಿಂಗೆ ಅದ ಓಮ್ ಐತಿ, ನೀ ಅದನ್ನ ಮಾಡ್ಕೊಂಡು ಹೋಗಂತಂದ್ರು. ನಾ ಅದ ಸ್ವಲ್ಪ ಫೀಲ್ಡ್ ಒಳಗೆ ಏನು ಬ್ಯಾಡ್ತಡಿಯಪ್ಪ ಅಂತೇಳಿ ನಾನು ಇದ ಫೀಲ್ಡ್ ಒಳಗೆ ಮಜ್ಜಿಗೆ ಒಳಗೆ ನಾನು ಇದು ಹಾಕೊಂಬಿಟ್ಟೆ. ಅಂತ ಟೈಮ್ನಾಗ ನಮ್ಮ ಸರ್ ಬಂದು ವಿಡಿಯೋ ಮಾಡಿದ್ರು. ಅವ್ರು ಮಾಡಿ ಹೋದ್ಮೇಲೆ ನಿಮ್ಮ ಬದುಕಿನಲ್ಲಿ ಏನು ಬದಲಾವಣೆ ಆಯ್ತು ಸರ್? ಭಾಳ ಚೇಂಜ್ ಆಗೈತ್ರಿ. ಎಲ್ಲಾರು ಮಂದಿ ಪರಿಚಯ ಮಾಡ್ಕೊಂಡ. ಫಸ್ಟ್ ಆಫ್ ಆಲ್ ಎಲ್ಲಾರು ಬಂದ ಪ್ರೀತಿಯಿಂದ ಮಾತಾಡ್ತಾರ. ಮತ್ ಇನ್ನೊಂದೇನಪ್ಪ, ಬದುಕು ಬುತ್ತಿಯಿಂದ ಒಂದು ಕನ್ಯಾ ಸಿಕ್ಕೈತಿ. ಕಂಗ್ರಾಚುಲೇಷನ್ ಸರ್. ಸಿಕ್ತಿ ಕನ್ಯಾ? ಸಿಕ್ತಿ. ಅಲ್ಲ, ನಿಮ್ ಬದುಕೆ ಚೇಂಜ್ ಆಯ್ತು. ಕೆಲವ್ರಿಗೆ ಕನ್ಯೆ ಹುಡುಕಿ ಸಾಕಾಗಿರ್ತೈತೆ, ಕನ್ಯೆನೇ ಸಿಕ್ಕಿಲ್ಲ ಇವತ್ತಿಗೂ. ಅಂತವ್ರೊಳಗ ನಮ್ ಬದುಕಿನ ಬುತ್ತಿಯವರ ಚಾನಲ್ ನಿಂದ ವಿಡಿಯೋ ಮಾಡಿ ಹೋದ್ಮೇಲೆ ನಿಮ್ ಕನ್ಯೆ ಸಿಕ್ಕತ್ತೆ. ಯಾವ ಊರ್ದು? ಗಜೇಂದ್ರಗಡ. ನಮ್ಮೂರ ಹತ್ರನ, ಕುಷ್ಟಗಿ ಹತ್ರ. ಬಹಳ ಸಂತೋಷ ಅವ್ರೆ. ನೀವು ಆ ಬದುಕಿನ ಬುತ್ತಿಯವರ ಯೂಟ್ಯೂಬ್ ಚಾನಲ್ ಇಂದ ನೀವು ಆ ಕಡೆ ಹುಬ್ಳಿ, ಧಾರವಾಡ, ಕರ್ನಾಟಕ ತುಂಬಾ ಚಿರುಪುರಿ ಮೊನ್ನೆ ಒಬ್ರ ಆಸ್ಟ್ರೇಲಿಯಾದ ಅಂತಾರ, ಅವ್ರು ಪ್ರಾಪರ್ ಧಾರವಾಡದವ್ರಿ. ನಮ್ಮ ಭಾರತದವ್ರು, ನಮ್ ಧಾರವಾಡದವ್ರು ಇರ್ತಾರ. ಅವ್ರು ಧಾರವಾಡದವ್ರೆ, ಇದು ಊರ ಧಾರವಾಡ್ರಿ. ಅವ್ರ ಜಾಬ್ ಅಲ್ಲೇ ಮಾಡ್ತಿದ್ರ. ಅವ್ರು ನೋಡ್ಯಾರ. ಅಲ್ಲಿ ನೋಡ್ಕುಂತ ಮೊನ್ನೆ ಒಂದ್ 6 ತಿಂಗಳು ಬಂದ್ ಬೆಟ್ಟಾಗಿ ಹೋದ್ರಿ. ಬರೀ ಚಲೋ ಮಾತಾಡ್ಯಪ್ಪ ಅಂತ ಹೇಳಿ ಹಿಂಗ್ ತಪ್ಪಡಿಸಿ ಹೋದ್ರಿ. ಖುಷಿಯಿಂದ ಮಾತಾಡಿ ನಿಂತು ಹೋದ್ರಿ. ಬಾರಿ ಬಿಡ್ರಿ. ಪರಿಚಯ ಆದ್ರಿ ಎಲ್ಲ? ಪರಿಚಯ ಆದ್ರಿ. ಇವತ್ತು ಇಲ್ಲಿಗೆ ಬಂದಿರಲ್ಲ, ಇದ್ರ ಕತೆ ಏನ ಸರ್? ಬಾಳ ಖುಷಿ ಅನಸ್ತೈತ್ರಿ. ಯಾಕಂದ್ರೆ ಸರ್, ಯಾಕಂದ್ರೆ ಇವರು ಬಾಳ ಶ್ರಮ ಪಟ್ಟಾರ ಸರ್. ಯಾಕಂದ್ರೆ ಒಂದ್ ಊರಿಂದ ಒಂದೊಬ್ರು ಸ್ಟೋರಿ ಕಲ್ತಿರ, ಅವ್ರ ನೋವು, ಅವ್ರ ಮನಸ್ಸು, ಅವ್ರೆಲ್ಲ ತಿಳ್ಕೊಂಡ ಅವ್ರ ಭಾವನೆಯಿಂದ ಎಲ್ಲ ತಿಳ್ಕೊತಾರ. ಅವ್ರ ಭಾವನೆ ಹಂಚ್ಕೋತಾರ ಒಂದಕ್ಕೊಂದು ಪರಸ್ಪರ ಪರವಾಗಿ. ಬಾಳ ಚಂದ ಇದ್ ಮಾಡ್ತಾರೆ. ಇಂಪ್ರೆಷನ್ ಆಕೈತಿ. ನಮ್ ಕರ್ನಾಟಕ ಇಷ್ಟ ಐತಪ್ಪ, ನಮ್ ಕರ್ನಾಟಕ ಇಷ್ಟು ದೊಡ್ಡದೈತಿ, ಇರ್ತದೆ ಆರ್ಗ್ಯಾನಿಕ್ ಏನೇನದು ಎಲ್ಲ ತೋರಿಸ್ತಾರೆ. ನಮ್ ಕರ್ನಾಟಕ ಜನತೆಗೆ ಎಲ್ಲ ಕಳಿಸ್ತಾರೆ, ಮಾಹಿತಿ ಕೊಡ್ತಾರ. ಹಿಂಗ ಐತಿ, ಹಿಂಗ ಜೀವನದಾಗ ಹಿಂಗ ಐತಿ. ಪಾಪ ಅವ್ರು ಇದ್ದವು ತೋರಿಸುವಂತ ಪ್ರಯತ್ನ.
ಓಕೆ ಸರ್ ಏನಿದ್ರಲ್ಲ ನಿಮ್ಮ ಹೆಸರು ವಿಠಲ್ ರೀ ವಿಠಲ್. ಓಕೆ ಮತ್ತೆ ಏನ್ ಹೇಳ್ತೀರಣ್ಣ? ಹೇಳ್ತಾರೆ ಏನು ಈ ಬದುಕಿನ ಈಗ ಸದ್ಯಕ್ಕೆ ಯುವಕರು ಇದ್ದಾರಲ್ಲ, ನಾನು ಡಿಗ್ರಿ ಓದ್ಬಿಟ್ಟಿನಿ, MA ಓದ್ಬಿಟ್ಟಿನಿ, ನಾ BEd ಮಾಡ್ಬಿಟ್ಟಿನಿ ಅಂತಂದು ಅವರು ಏನು ಕೆಲಸ ಮಾಡಿದ್ರೆ ಸೋಮಾರಿಯಾಗಿ ಕಟ್ಟೆಯಲ್ಲಿ ಊರಿನ ಕಟ್ಟೆ ಒಳಗೆ ಕೂತ್ಕೊಂಡು ಹರಡಿ ಹೊಡಿತಿರ್ತಾರ. ಅಂಥವ್ರಿಗೆ ನೀವು ಕಿವಿ ಮಾತು ಏನ್ ಹೇಳ್ತೀರಪ್ಪ? ಸರ್ ಏನ್ ಕಲತ್ರು ಕಲಿಯೋದು ವಿದ್ಯೆ ಕಲಿಬೇಕ್ರಿ. ನಾ ಕಲಿಯೋದು ಬೇಡ ಅನ್ನಂಗಿಲ್ಲ, ವಿದ್ಯೆ ಇರ್ಬೇಕು ಮನುಷ್ಯಾಗ. ಮನುಷ್ಯ ವಿದ್ಯೆ ಬೇಕ್ರಿ, ವಿದ್ಯೆಲಿಂದ ಇಲ್ಲ. ಅದ ನಾವು ದೊಡ್ಡ ಏಮ್ ನಾನು ಇದಾಗೈತೆ ಅಂತ ಏಮ್ ನಾವು ಮಾಡ್ಬಾರ್ದ್ರಿ. ಯಾಕಂದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು. ಅದ್ ನಾವ್ ಏನ್ ಕೆಲಸ ಮಾಡಬೇಕ್ರಿ ಅಂದಾಗ ನಾ ದುಡ್ತೇನೆ. ಹಂಗ ನೋಡ್ರಿ ದುಡಿಮೆ ಜೋರ್ ಎಲ್ಲಾರ್ಗು ಕೊಟ್ಟಿರ್ತಾನ. ಕಲಿಯೋದಿಲ್ಪ, ಕಲಿಯೋದು ವಿದ್ಯೆ ಬರೋದು ಬರ್ಯಾಗ ಬಂದು ಓದಾಕ್ ಬಂದ್ರ ಸಾಕ, ತಿಳ್ಕಿದ್ರ ಸಾಕ್ರಿಪ್ಪ. ಎಲ್ಲ ಹೋದ್ರು ಪಾರಾಗಿ ಬರ್ತೀವಿ. ಈಗ ನೋಡ್ರಿ ನಾ ಫಸ್ಟ್ ಟೈಮ್ ನಮ್ ಬೆಂಗ್ಳೂರ್ದಾಗ ಫಸ್ಟ್ ಟೈಮ್ ಬಂದೆ. ಅದು ಎಲ್ಲಾರ ಅಡ್ರೆಸ್ ಕೇಳ್ಕೊಂಡ್ ಬಂದು ಯಾವ್ದು ಮಾಡಿದೆ ಎಲ್ಲಾರು ಬಂದೆ ಫಸ್ಟ್ ಟೈಮ್. ನಂಗೆ ಯಾರು ಇಲ್ಲ ಫಸ್ಟ್ ಟೈಮ್ ಬೆಂಗ್ಳೂರಿಗೆ ಬಂದೇನ್ರಿ. ನಾನು ನಮ್ಮ ಅಣ್ಣ ನಮ್ಮ ವೈನಿ. ಕಾರಣ ಬದುಕಿನ ಬುತ್ತಿ ಗೃಹ ಪ್ರವೇಶಿಗೆ ಬಂದೇನ್ರಿ. ಸೂಪರ್ ಸರ್, ಸೂಪರ್. ವೀಕ್ಷಕರೇ, ಬದುಕಿನಲ್ಲಿ ಸಾವಿರಾರು ತೊಂದರೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು. ಆ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗಬೇಕು. ವಿಠಲ್ ಅವರು ನಮ್ಗೆ ನೋಡೋಕೆ ವ್ಯಕ್ತಿ ರೂಪದಲ್ಲಿ ಕಾಣ್ತಾರೆ. ಆದ್ರೆ ನಾವು ಅನ್ಕೋಬೇಕು ಅದು ನಿಜವಾದ ಸಾಕ್ಷಾತ್ ದೇವ್ರ ರೂಪ ಅಂತ ಅನ್ಕೋಬೇಕು. ಕಾಯಕದಲ್ಲಿ ಕೈಲಾಸ ಕಾಣಿ ಅಂತ ಹೇಳ್ತಾರೆ. ನಮ್ಮ ಬಸವಣ್ಣವರು ಅದೇ ಹೇಳಿದ್ದು, ಕಾಯಕದಲ್ಲಿ ನಿಮ್ಮ ಕೈಲಾಸ ಅದೇ ಧರ್ಮ ಕಾಣಿ ಅಂತ ಹೇಳ್ತಾರೆ. ಅಂತಹ ಒಂದು ಸಣ್ಣ ವಯಸ್ಸಿನಲ್ಲಿ ಅವರು ನಾನಾ ರೂಪಗಳನ್ನು ಅವರು ತಾವೇ ಸಣ್ಣವರಿದ್ದಾಗ ಏನೋ ಕೆಲಸ ಮಾಡಿದ್ರಂತ, ಅದು ಅವ್ರಿಗೆ ಗೊತ್ತಿಲ್ಲ. ಅವರು ದುಡ್ಡನ್ನು ಸಂಪಾದನೆ ಮಾಡಿದರು, ಅದು ಕೂಡ ಅವರಿಗೆ ಅರಿವಿಗೆ ಬರಲಿಲ್ಲ. ಅಲ್ಲಿ ನಾವು ಒಂದನ್ನು ಗಮನಿಸಬೇಕು, ಬದುಕಂದ್ರೆ ಏನನ್ನೂ ಅರಿಯದೆ, ಏನನ್ನೂ ಫಲಾಪೇಕ್ಷೆಯನ್ನು ಪಡೆದೆ ಸುಮ್ಮ ನಮ್ಮ ಕಾಯಕವನ್ನು ಮಾಡಿ ಹೋದಾಗ ಆ ಫಲ ತಾನೇ ಬಂದು ತನ್ನ ಜೇಬಿಗೆ ಬಂದು ಬೀಳುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ವಿಠಲ್ ಅವರು ತುಂಬ ಚೆನ್ನಾಗಿ ಒಳ್ಳೆ ಮಾತಾಡ್ತಾರೆ, ಒಳ್ಳೆಯ ಮನಸ್ಸಿನ ಜೀವಿಗಳು. ಅವ್ರ ಅಣ್ಣ ತಮ್ಮಂದರು ಹಾಗೆ ಅಂತ ಅನಿಸುತ್ತೆ, ನೋಡಿದರೆ ಗೊತ್ತಾಗುತ್ತೆ. ಸರಳ ಜೀವಿಗಳು ಅವರೆಲ್ಲ. ಬದುಕಬೇಕು, ಬದುಕಲಿಕ್ಕೆ ಒಂದು ಕಾಯಕ ಬೇಕು. ಆ ಕಾಯಕವನ್ನು ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅದ್ಭುತ ವ್ಯಕ್ತಿಗಳು. ಅದನ್ನು ನಮ್ಮ ಬದುಕಿನ ಬುತ್ತಿಯವರು ಮಹಾರುದ್ರಪ್ಪರವರು ವಿಡಿಯೋವನ್ನು ಮಾಡ್ಕೊಂಬಂದ್ಮೇಲೆ ನಮ್ಮ ಬದುಕೆ ಚೇಂಜ್ ಆಯಿತು ಅಂತ ಹೇಳಿದರು. ಇದು ಕೂಡ ನಿಮಗೆ ಬದುಕಿಗೆ ಪ್ರೇರಣೆ ಅಂತ ಅನ್ಕೋತೀನಿ. ಒಳ್ಳೆಯ ಕಥೆಯನ್ನು ಇವತ್ತು ಕೊಟ್ಟಿನಿ ಅಂತ ಅಂದ್ಕೊಂಡೆ. ಬದುಕಿನ ಬುತ್ತಿಯವರ ಮನೆ ಓಪನಿಂಗಿಗೆ ಬಂದು ಪ್ರಪ್ರಥಮವಾಗಿ ಬೆಂಗಳೂರಿಗೆ ಬಂದೀನಿ. ಅದರ ಅನುಭವವೂ ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು. ಖುಷಿ ಆಯಿತು ಸ್ನೇಹಿತರೆ. ಓಕೆ, ಈ ಥರ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮ್ಗೆ ಒಳ್ಳೆಯ ಕಥೆಯ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವಿಠಲ್ ಪಾಂಡುರಂಗ, ನೀವು ಪಾಂಡುರಂಗ. ಓಕೆ ಸ್ನೇಹಿತರೆ, ಎಲ್ಲ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತೀನಿ. ಮತ್ತೆ ಇದೇ ರೀತಿಯಾದ ಬದುಕಿನ ಕಥೆಗಳೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.